ತಂತ್ರಜ್ಞಾನ ಸೇರಿದಂತೆ ಎಲ್ಲ ವಲಯಗಳಲ್ಲಿ ನಿರೀಕ್ಷೆಗೂ ಮೀರಿ ಬೆಳೆಯುತ್ತಿರುವ ಬೆಂಗಳೂರು ಮಹಾನಗರದಲ್ಲಿ ಗ್ರಾಮೀಣ ಸಂಸ್ಕೃತಿ, ಸ್ವಾವಲಂಬನೆಯ ಸಮಗ್ರ ಶ್ರಮ, ಬದುಕನ್ನು ಒಳಗೊಂಡ ಅಪ್ಪಟ ಗ್ರಾಮೀಣ ಸೊಗಡು ಪ್ರತಿಬಿಂಬಿಸುವ ಮಾದರಿ ಗ್ರಾಮ ಸಜ್ಜಾಗಿದೆ. ಈ ಕುರಿತು ಒಂದು ವರದಿ. ಒತ್ತಡದ ಬದುಕಿನಲ್ಲಿ ಮಕ್ಕಳನ್ನು ಒಳಗೊಂಡಂತೆ ಎಲ್ಲರಿಗೂ ಮುದ ನೀಡುವ ಈ ಮಾದರಿ ಪಾರಂಪರಿಕ ಗ್ರಾಮದಲ್ಲಿ ಎಲ್ಲವೂ ಇದೆ. ಈ ಕಲಾ ಕೇಂದ್ರದಲ್ಲಿ ರಾಜ್ಯದ ನಾನಾ ಸಂಸ್ಕೃತಿ, ಜಾನಪದ, ಭಾಷಾ ವೈವಿಧ್ಯತೆ, ವೇಷಭೂಷಣ, ಕೃಷಿ ಕೇಂದ್ರಿತ ಬದುಕನ್ನು ಚಿತ್ರ, ಶಿಲ್ಪ, ವಾಸ್ತುಶಿಲ್ಪ ಕಲೆಗಳ ಮೂಲಕ ಕಟ್ಟಿಕೊಡಲಾಗಿದೆ. ದೇಸಿ ಕ್ರೀಡೆಗಳ ಮಹತ್ವ ಸಾರುವ ಈ ಗ್ರಾಮದಲ್ಲಿ ಜಗಮಗಿಸುವ ಆಧುನಿಕ ಮಾಲ್ಗಳ ಬದಲಿಗೆ ರೈತ ಸಂತೆ ಅತ್ಯಂತ ಆಕರ್ಷಕವಾಗಿ ಕಂಗೊಳಿಸುತ್ತಿದೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರುವ ಗ್ರಾಮಗಳ ಸ್ವಾವಲಂಬಿ ಬದುಕು ನಮ್ಮ ಕಣ್ತೆರೆಸುತ್ತದೆ. ಈ ಸಂಸ್ಥೆ ವಿಶೇಷವಾಗಿ ಟ್ರೈನಿಂಗ್ ಕೊಡೋಕ್ಕೋಸ್ಕರ ಇದೆ. ಟ್ರೈನಿಂಗ್ನ ರಿನ್ಯೂವಬಲ್ ಫೀಲ್ಡ್ನಲ್ಲಿ, ಸೋಲರ್ನಲ್ಲಿ, ವೇಸ್ಟ್ ಮ್ಯಾನೇಜ್ಮೆಂಟ್, ಹೈಡ್ರೋ, ವಾಟರ್ ಹಾರ್ವೆಸ್ಟಿಂಗ್ ಇದ್ರ ಬಗ್ಗೆ ಇತ್ತು. ಇದರಲ್ಲಿ ಕೆಲವು ಖಾಲಿ ಜಾಗ ಇತ್ತು, 3-4 ಎಕರೆ. ಅದರಲ್ಲಿ ಕರ್ನಾಟಕ ಸರ್ಕಾರ ಒಂದು ಯೋಜನೆ ಮಾಡಿದ್ದಾರೆ. ನಾಗರಿಕತೆ ಬೆಳೆದಂತೆ ಪರಸ್ಪರ ವಸ್ತುಗಳ ವಿನಿಮಯ ಪದ್ಧತಿಯನ್ನು ಅಳವಡಿಸಿಕೊಂಡ ನಮಗೆ ಇಲ್ಲಿ ಅದರ ಪ್ರತಿಬಿಂಬವೂ ಕಣ್ಣಿಗೆ ಕಟ್ಟುತ್ತದೆ. ಕಸುಬುಗಳ ಆಧಾರಿತ ಜನಜೀವನ, ಗ್ರಾಮ ಆಡಳಿತ, ಭಾರತೀಯ ವೈದ್ಯ ಪದ್ಧತಿ, ವೈದಿಕತೆ, ಗೃಹ ಕೈಗಾರಿಕೆ ಹೀಗೆ ಹಲವು ಆಯಾಮಗಳನ್ನು ಈ ಗ್ರಾಮ ತೆರೆದಿಡುತ್ತದೆ. ಜೀವನ ಮೌಲ್ಯ ಅನಾವರಣಗೊಂಡಿರುವ ಇಲ್ಲಿ ಸುತ್ತಾಡುವುದು ಒಂದು ವಿಶೇಷ ಅನುಭವ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಅಭಿವೃದ್ಧಿ ಸಂಸ್ಥೆ ಕಾರ್ಯಕಾರಿ ನಿರ್ದೇಶಕ ಮನೋಜ್ ಕುಮಾರ್ ಶುಕ್ಲಾ ಈ ಮಾದರಿ ಪಾರಂಪರಿಕ ಗ್ರಾಮವನ್ನು 13,24,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದು, ಗ್ರಾಮೀಣ ಬದುಕಿನ ಬಹು ಆಯಾಮವನ್ನು ಇದು ತೆರೆದಿಡುತ್ತದೆ ಎಂದರು. ಪ್ರತಿಯೊಂದು ತರಹದ ಜೀವನ ಇದರಲ್ಲಿ ತೋರಿಸಿದ್ದಾರೆ. ಇದು ನೋಡಕ್ಕೆ ಫುಲ್ ಜೀವಂತ ಕಾಣ್ತದೆ. ಬರೀ ಗೊಂಬೆ ಇಲ್ಲ, ನೋಡಕ್ಕೆ ಜೀವಂತ ಕಾಣ್ತದೆ. ಎಲ್ಲರಿಗೆ ಜನಗೆ ತೋರಿಸೋಕ್ಕೆ ಯಾವ ತರಹದ ಹೆಂಗೆ ಜೀವನ ಇರ್ತಾ ಇತ್ತು ಇದು ನೋಡಿಬಿಟ್ಟು ಪೀಪಲ್ ವಿಲ್ ಅಪ್ರಿಸಿಯೇಟ್. ಎಲ್ಲರಿಗೆ ನಮ್ದು ಹಳೆ ಕಾಲನ ಚೆನ್ನಾಗಿರ್ತಾ ಇತ್ತು.